ಅವಳು ನನ್ನ ತಂಗಿ. ತಾವು ಸ್ವಲ್ಪ ನೀವು ಅಣ್ಣ ತಮ್ಮ ಇಬ್ರು ಹೋಲ್ಸೇಲಾಗಿ ನನ್ನ ತಂಗಿರನ್ನ ಪಟಾಯಿಸ್ಕೊಂಡು ಈಗ ಮದುವೆ ಆಗಿರೋ ನನ್ನ ಹೆಂಡತಿ ಬಗ್ಗೆ ಮಾತಾಡಕ್ ಬಂದ್ರೆ ಡೈಲಾಗ್ ಹೊಡಿತೀರಲ್ವಾ? ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ರೂಮ್ ಅಲಂಕಾರ ಮಾಡೋದಕ್ಕೆ ನೀವಿಬ್ರು ನಮಗೆ ಹೆಲ್ಪ್ ಮಾಡಬೇಕು. ಸ್ವಲ್ಪ ಆಗಿದೆ, ಇನ್ನು ತುಂಬಾ ಆಗ್ಬೇಕು. ಇದನ್ನೆಲ್ಲ ಒಳ್ಳೆ ಡೆಕೋರೇಟರ್ಗೆ ಕಾಂಟ್ರಾಕ್ಟ್ ಕೊಟ್ಟು ಮಾಡಿಸ್ಬೋದಿತ್ತಲ್ವಾ? ಸುಮ್ಮನೆ ನಾವ್ ಯಾಕೆ ಓದಾಡ್ಬೇಕು? ಯಾಕೆ ಅಂದ್ರೆ ಸೋ ಸ್ವೀಟ್. ಹೌದಾ? ಹಾಗೆ ಇದನ್ನೆಲ್ಲ ತಗೊಂಡ್ಬನ್ನಿ. ವಿಕೇಣ ನೀವು ಬಾಬಾ ತುಂಬ ಡೆಕೋರೇಟ್ ಮಾಡೋಕ್ಕೆ ಇದು ನಿಮಗೂ ಜವಾಬ್ದಾರಿ ಇದೆ ಆಯ್ತಲ್ಲ? ಅಣ್ಣ, ಅದಕ್ಕೆ ನಿಮ್ ರೊಮ್ಯಾನ್ಸ್ ಮುಗ್ದಿದ್ರೆ ನಾವು ಮುಂದಿನ ಕೆಲಸ ಮುಂದುವರಿಸ್ಬೋದಾ? ಇದನ್ನ ಇಟ್ಕೊಂಡಿರ್ತೀನಿ. ಕೈಯಲ್ಲಿ ಬಿಡುಗಾಸು ಇಲ್ಲ. ಮನೇಲಿರೋರಿಗೆ 4 ದಿನಕ್ಕಾಗೋಷ್ಟು ದಿನಸಿ ಬಿಟ್ಟರೆ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಇದು ನಾನು ಹೊಸದೇನಲ್ಲ, ಇದಕ್ಕಿಂತ ಕಷ್ಟ ದಿನಗಳನ್ನ ನಾನು ನೋಡಿರೋದು ನಿಜಾನೇ. ಆಗ ಮೈಯಲ್ಲಿ ಕಸುವಿತ್ತು. ಕಷ್ಟ ಆದರೂ ಒಟ್ಟಿಗೆ 4 ಮನೆನ ಒಪ್ಕೊಂಡು ಕೇಟ್ರಿಂಗ್ ಮಾಡಿ ಅದ್ರಲ್ಲಿ ಬರೋ ದುಡ್ಡಿಂದ ಸಂಸಾರ ನಿಭಾಯಿಸ್ತಿದ್ದೆ. ಆದರೆ ಈಗ ಆ ಅವಕಾಶನೇ ಕಳ್ಕೊಂಡ್ಬಿಟ್ಟಿದ್ದೀನಿ ತಾಯಿ. ಇದಕ್ಕೆ ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ. ದೇವ್ರೆ, ನೀನೇ ದಾರಿ ತೋರಿಸ್ಬೇಕಪ್ಪ. ಮಾತಾಡ್ತಿರೋದು ನೆನಪಿರ್ಲಿ. ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟು ಮಾಡಿಸಿರೋ ಮುದ್ದು ಭಾವ. ನೀವು ಕಾಮಿಡಿ ಮಾಡಬೇಡಿ. ಅಲ್ಲ, ಈ ಮನೇಲಿ ನಾನು ಯಾರು ಸೀರಿಯಸ್ ಆಗಿ ತಗೊಳಲ್ವಾ? ಮುಂದಿನ ವರ್ಷದೊಳಗಡೆ ಮನೆಗೊಂದು ಮುದ್ದಾದ ಮೊಮ್ಮಗು ಬರೋ ಹಾಗಾಗ್ಲಿ, ಎಲ್ಲ ಒಳ್ಳೇದಾಗ್ಲಪ್ಪ. ಅಮ್ಮ, ಇವತ್ತಾನೆ ಮದುವೆ ಆಗಿದೆ. ಏನು ಅಂಥ ಅರ್ಜೆಂಟು ಇಲ್ಲ, ಗಿರ್ಜೆಂಟು ಇಲ್ಲ, ಇದೊಂಥರ ಆಶೀರ್ವಾದ ಇದ್ದಂಗೆ. ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಬಿಡು. ವಿಕ್ಕಿ, ನೀನು ಹೋಗಪ್ಪ. ಏನು ಹಂಗೆ ಹೋಗ್ತಾ ಇದೆಯಾ? ಇದು ಟೋಲ್ ಗೇಟ್, ಇಲ್ಲಿ ದುಡ್ಡು ಕಟ್ಟಲೇಬೇಕು. ಇದು ಬೇರೆನಾ? ಆಫ್ ಕೋರ್ಸ್, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಯು ಸಿ. ಮಾಮೈದ, ನಿನಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ. 10,000 ಅಂದ್ರೆ ಒಂದು ಹುಡುಗಾಟನ? ವೇದಾಂತ್ ಸರಿಯಾಗಿ ಹೇಳಿದರೆ ಬಾ, ನೀನು ನಮ್ಮ ಜೊತೆ ಮಲ್ಕೋ. ಬಾಬಾ, ನೀವು ಯಾಕೆ ಸುಮ್ಮನೆ ಎಲ್ಲರೂ ಅವನನ್ನ ಗೋಳಿಕೋತಾ ಇದ್ದೀರಾ? ಯು ಆರ್ ಟೂ ಸ್ವೀಟ್ ಮದರ್ ಇಂಡಿಯಾ. ಆದ್ಯಾ, ಇರೋದೇ 5,000, ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ರೆ. ಆನ್ಲೈನ್ ಟ್ರಾನ್ಸ್ಫರ್ ಮಾಡು, ನಮ್ಗೆ ಅದಾದ್ರೂ ಓಕೆ. ಆದ್ಯಾ, ಪ್ಯೂರ್ ಸೋಲ್ಯೂಡ್. ಶಿ ಆಲ್ವೇಸ್ ಕೀಪ್ಸ್ ಅ ಫ್ಯಾಮಿಲಿ ಫಸ್ಟ್. ಈ ವಿಷಯದಲ್ಲಿ ನಾನು ನೋಡು ಒಂದೇ ಥರ. ಅವಳು ಎಲ್ಲಿರ್ತಾಳೋ ಅಲ್ಲಿ ಖುಷಿಗೆ ಯಾವ ಕೊರತೆನೂ ಆಗೋದಿಲ್ಲ. ವಿಕ್ಕಿ ಅವರೇ, ಹೂವಿನಂತ ಚೆಲುವೆಗೆ ಹೂವಿನ ದಾರಿ. ಬನ್ನಿ. ನದೀಂ ಧೀಂ तना ನದೀಂ ಧೀಂ तना ಮಧುರ ಪ್ರೇಮದ ಮೊದಲ ಕಲ್ಲಣ ಧನ್ಯಾಲಿಂಗನ.
ವಿಕ್ಕಿ ಅವರೇ, ಚೆನ್ನಾಗಿತ್ತಲ್ಲ? ಮಾಡೋದು ಬೆಡ್ ತುಂಬಾ ಥರ್ಮೋಕೋಲ್ನ ಪುಡಿ ಪುಡಿ ಮಾಡಿ ಗಬ್ಬೆಪ್ಸೋದು, ವಾಟರ್ ಬಲೂನ್ಸ್ನ ಬೆಡ್ ಮೇಲೆ ಇಡೋದು. ಒಂದ ಎರಡ ಇನ್ನೂ ಸಿಕ್ಕಾಪಟ್ಟೆ ಪ್ಲಾನ್ಸ್ ಮಾಡ್ತಾರಣ್ಣ. ಒಟ್ಟಿನಲ್ಲಿ ಹೊಸ ಜೋಡಿಗೆ ಗೋಳು ಹಿಡ್ಕೊಳ್ಳೋದೇ ಇದ್ರ ಉದ್ದೇಶ. ಅಂದ್ರೆ ಇವತ್ತು ವಿಕ್ರಾಂತ್ ಫಸ್ಟ್ ನೈಟ್ ಡಮಾರೆ. ಹಾಗೆ ಜಾತ್ರೆ ಕಳೆ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಒಂದಿನ ಜಾತ್ರೆ, ರಥೋತ್ಸವ, ಹಬ್ಬ ಎಲ್ಲ ಮುಗಿದು ರಥವೇದಿಯಲ್ಲಿ ಖಾಲಿ ರಥಗಳಾಗಿ ನಿಂತುಬಿಡ್ತೀವಿ. ರಥಕ್ಕೆ ಯಾವತ್ತೂ ಗೌರವ ಬೆಲೆ ಇದ್ದೇ ಇರುತ್ತೆ ಅಂಕಲ್. ಯಾಕಂದರೆ ರಥೋತ್ಸವ ಮುಗಿದ ಮೇಲೆ ರಥನ ದೊಡ್ಡ ಶೆಡ್ಡಲ್ಲಿ ಜೋಪಾನವಾಗಿ ಇಟ್ಟಿರ್ತಾರೆ. ನೀನು ಆರ್ತಿ ಅಕ್ಕನ್ನ ತುಂಬಾ ಮಿಸ್ ಮಾಡ್ಕೋತಾ ಇದೆಯಲ್ವಾ ಕಂದ? ಹೌದಪ್ಪ, ಮಜ್ಜಿಗೆ ಮೆಣಸಿನ್ಕಾಯಿ ಜೊತೆ ನನಗೆ ಇಷ್ಟ ಆಗೋ ಹಾಗೆ ಮೊಸರನ್ನ ಕಳ್ಸ್ಕೊಡ್ತಾ ಇದ್ದಿದ್ದು ಆರ್ತಿ ಅಕ್ಕ. ಅವಳಿಗೆ ಮಾತ್ರ ಹತ್ಕೊತಿತ್ತು. ಅಷ್ಟೇ ತಾನೇ, ನಿಮ್ಮ ಅಕ್ಕ ಹೇಗೆ ಕಳ್ಸ್ಕೊಡ್ತೀರೋ ಅಂತ ನೀನು ನಂಗೆ ಹೇಳು, ನಾನು ಹಾಗೆ ಕಳ್ಸ್ಕೊಡ್ತೀನಿ. ಬೇಕಾಗಿಲ್ಲ. ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡೋಣವಾ? ಏನು? ಯಾಕೆ ನಿಂಗ್ ಬೇಡ್ವಾ? ಎಲ್ಲ ನಾನ್ ತಿನ್ಬಿಡ್ಲಾ? ಯಾಕೆ ನಂಗೂ ಬೇಕು. ಅಮೂಲ್ಯ, ಇವಾಗ ನೀ ಕೇಳ್ತೀಯೋ ಇಲ್ವೋ? 10 ಮೆಣಸಿನ್ಕಾಯಿ ತಿನ್ಬೇಕು. ಸರಿ ತಗೊಂಡ 10 20 ತಿಂತೀನಿ. ಒಳ್ಳೆ ಕತೆ ಆಯ್ತಲ್ಲ. ನೀವು ಡ್ರೆಸ್ ಹಾಕೊಂಡು ಬೀದಿಗಳಿರಿ ಅಂತ ನಾನು ಹೇಳಿಲ್ಲ. ಕಮಾನ್ ಆರ್ತಿಯವರೇ, ನನ್ನ ಮುಂದೆ ತಾನೆ. ಇಲ್ಲ, ನನಗೆ ಮುಜುಗರ ಆಗುತ್ತೆ. ಅದು ನಾನು ಸಂಕೋಚ ಅನ್ಕೊಳ್ತೀನಿ. ನೀವು ಆ ಡ್ರೆಸ್ ಅಲ್ಲಿ ಅದ್ಭುತವಾಗಿ ಕಾಣಿಸ್ತೀರಾ ಅಂತ ಕಾನ್ಫಿಡೆನ್ಸ್ ನನಗಿದೆ. ಬನ್ನಿ ಆಚೆಗೆ. ವಿಕ್ಕಿ ಅವರೇ, ಈಗ ನೀವು ಆಚೆ ಬರ್ತೀರೋ ಇಲ್ಲ ನಾನೇ ಒಳಗ್ ಬರ್ಲೋ? ಬೇಡ ಬೇಡ, ನಾನೇ ಬರ್ತೀನಿ ರೀ.
ಅದು ಸಾರ್ಥಕ್ ನಾನಾಗ್ಲೇ ಏನ್ ಕೇಳ್ಬೇಕಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಏನೋ ಅಂತ ಹೇಳ್ಬಿಟ್ಟೆ. ನೀನ್ ನೋಡಿದ್ರೆ ನಿಜವಾಗ್ಲೂ ತಿಂತಿದ್ಯಾ. ಇದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಖಾರ ಇದೆ ಅಂತ. ಅಯ್ಯೋ ಲೇ ತಿನ್ಬೇಡ, ಈ ಅನಾಥಕ್ಕೆ ನಾನ್ ಕಾಣಲ್ಲ. ಎಸ್ಕೇಪ್ ಅಳ್ತಿದ್ದೀರೇನ್ರಿ? ನಾನೀಗ ಆರತಿ ವಿಕ್ರಾಂತ್ ಫಜಿಸ್ಟ ಅಂತ ತುಂಬಾ ಖುಷಿ ಆಗ್ತಿದೆ ವಿಕ್ಕಿ ಅವರೇ. ಬಂಗಾರದಲ್ಲಿ ಬೊಂಬೆ ಮಾಡಿದ ಆರಂಭೆಗೆ ಈ ತಳ್ಳ ಬೆಳ್ಳ ಮೈಯ ಕಾಂತಿಗೆ ಸೊಂಪಾದ ನಿನ್ನ ಕೇಶರಾಶಿಗೆ ಅಭಿಮಾನಿಯಾದ ನಿನ್ನ ಗುಡಿ ಕೆನ್ನೆಗೆ ಒಕ್ಕೇರಿ ಬಂದ ಎಲ್ಲ ಆಸೆಗೆ ಈ ನಿನ್ನ ತೋಳೆ ನನ್ನ ಶ್ರೀಮದ್ ರಮಣ ಗೋವಿಂದ ಹರಿಗೋವಿಂದ ಗೋವಿಂದ. ಅದೇ ಫೋನ್ ರಿಸೀವ್ ಮಾಡ್ತೀರಾ? ಮನೇಲಿ ಬೇರೆ ಯಾರು ಜನ ಇಲ್ವಾ? ಅವ್ರಿಗೆ ಕಾಲ್ ಮಾಡು. ಇರೋ ಅಮ್ಮನೂ ಮಲಗಿದ್ದಾರೆ ಅನ್ಸುತ್ತೆ. ಅವರು ಕಾಲ್ ರಿಸೀವ್ ಮಾಡ್ತಾರಾ? ಆದ್ರೀಗ ನಾನು ಡಿಸ್ಟರ್ಬ್ ಮಾಡಿಲ್ವಲ್ಲ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಫ್ರಮ್ ದ ಲೆಫ್ಟ್ ರೀ. ಭೂಮಿ ಮೇಲೆ ಆಕಾಶ ಬೀಳಲಿ, ಭೂಕಂಪ ಆಗಲಿ, ಜ್ವಾಲಾಮುಖಿಯಲ್ಲಿ ಸುನಾಮಿನೇ ಬರಲಿ, ನಿಜವಾದ ಪ್ರೀತಿನ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮತ್ ಮುಂದಿನ ಕತೆ? ಏನ್ ಕತೆ? ಇರೋ ಬೇಕಾದ್ರೆ ಕಾಲ್ ಮಾಡ್ತೀನಿ. ಅದರಲ್ಲೂ ಇಂಥ ಟೈಮ್ನ ಹಾಳು ಮಾಡೋ ಚಾನ್ಸೇ ಇಲ್ಲ.
ಅಗ್ರಜ. ಲೈಫಲ್ಲಿ ಫಸ್ಟ್ ಟೈಮ್ ಅಗ್ರಜನು ವಿಲನ್ ಆಗ್ಬಿಟ್ಟ. ಇವನು ಆದ್ಯಂತ ಪಾರ್ಟಿ ಸೇರ್ಕೊಂಡಿದ್ದಾನೆ. ಐ ಆಮ್ ಸಾರಿ ಅಗ್ರಜ, ದಿಸ್ ಇಸ್ ನಾಟ್ ದಿ ರೈಟ್ ಟೈಮ್ ಟು ಟಾಕ್. ನನಗೆ ಗೊತ್ತು ನೀನು ಇದೇ ಮಾಡ್ತಿಲ್ಲ ಇದ್ದಿದ್ಯಾ ಅಂತ. ಗೊತ್ತಾಗ್ಬಿಡ್ತಾ? ಈಗಲಾದ್ರೂ ನಿಜ ಹೇಳು, ಒಂದು ಮಾತು ಕೇಳ್ತೀನಿ. ಮತ್ತೆ ಅವಕಾಶ ಸಿಗುತ್ತೆ ಅಲ್ವೋ ಗೊತ್ತಿಲ್ಲ, ಆದ್ರೆ ಇವತ್ತು ನಾನು ಸೋತ್ಬಿಟ್ಟೆ. ಹೊಂದ್ಕೊಳಕ್ಕೆ ಕಷ್ಟ ಪಡ್ತಿರ್ತಾಳೇನೋ. ಹಾಗೆಲ್ಲ ಏನೂ ಇಲ್ಲ ಕಣೆ, ಅಲ್ಲಿ ಎಲ್ಲರೂ ಒಳ್ಳೆಯವ್ರೆ, ಅಕ್ಕನ ಚೆನ್ನಾಗೇ ನೋಡ್ಕೊಳ್ತಾರೆ. ವಿಕ್ಕಿ ಬಾಬಾ ಅಕ್ಕನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನೀನೇ ನೋಡಿದ್ಯಾ ಅಲ್ವಾ? ಅದೆಲ್ಲ ನಿಜಾನೇ, ಆದ್ರೂ ಇದೆಲ್ಲ ಯಾಕೋ ಸರಿ ಇಲ್ಲ. ಯಾವುದು? ಮದ್ವೆ ಆದ್ಮೇಲೆ ಹುಡುಗಿನೇ ಯಾಕೆ ಹುಡ್ಗನ್ ಮನೆಗೆ ಹೋಗೋದು, ಹುಡ್ಗನೇ ಹುಡುಗಿ ಮನೆಗೆ ಬರ್ಬೋದಲ್ವಾ? ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಿಜವಾಗ್ಲೂ ಚೆನ್ನಾಗಿರ್ತಿತ್ತು ಕಣೆ. ನಿನ್ ಮುಂದೆ ಮದ್ವೆ ಆದ್ಮೇಲೆ ನಿನ್ ಗಂಡನ ಇಲ್ಲೇ ತಂದಿಟ್ಕೊಂಡು ಮನೆ ಅದೇನ್ ಮಾಡ್ಕೊಂಡ್ಬಿಡು. ಇವಾಗ ಮಲ್ಕೋ. ಅದು ಸಾರಿ ಆಂಟಿ. ಅದು ರೂಮ್ ಡೋರ್ ಸರಿ ಇರಲಿಲ್ಲ, ಸೊ ಲಾಕ್ ಆಗೋಯ್ತು. ಹೋಗಿ ರೆಡಿಯಾ, ಎಲ್ಲರೂ ನಿನ್ಗೋಸ್ಕರ ತಿಂಡಿ ಕಾಯ್ತಾ ಇದ್ದಾರೆ. ಸರಿ ಅಮ್ಮ. ಅದ್ರ ಬಿಸಿ ಗೊತ್ತು. ಎಲ್ರಿಗಿಂತ ಜಾಸ್ತಿ ತರಲೆ ಮಾಡೋದು ನೀನೇ ಅಲ್ವಾ? ಅದಕ್ಕೆ ಅವಾಗ ಅಲ್ಲಲ್ಲಿ ಸ್ವಲ್ಪ ಗದ್ರಿರ್ತೀನಿ. ಆದರೆ ನೆನ್ನೆ ನೀನು ಮಾಡಿದ ಕೆಲಸದ ವಿಚಾರ ಕೇಳಿ ನನಗೆ ತುಂಬ ಖುಷಿ ಆಯಿತು ಕಣೆ. ಅಮ್ಮು ಆರತಿ ಇಬ್ಬರು ಇಲ್ಲದೆ ಇದ್ರು ನೀನು ಅಂಜುನ ಚೆನ್ನಾಗಿ ನೋಡಿಕೊಂಡು ಪ್ರೀತಿ ಮಾಡಿ ಮಲಗಿಸಿದ್ಯಾ ಅಂತ ಅವಳೇ ಹೇಳಿದ್ಲು. ನಿನಗೂ ಜವಾಬ್ದಾರಿ ಬಂತು ಕಣೆ. ಆ ದೇವರು ನಿಮ್ಮ 4 ಜನನ್ನ ತೂಗಿ ಅಳೆದು ಅತ್ತಂಗಿರನ್ನಾಗಿ ಮಾಡಿದ್ದಾನೆ. ಅಮ್ಮ, ನಮಗೆ ಜವಾಬ್ದಾರಿ ಬಂದಿದ್ದಲ್ಲಮ್ಮ, ಅದು ಹುದ್ದಾಗಿಂದಾನೇ ಇದೆ. ಅಯ್ಯೋ ಸುಮ್ಮನೆ ಇಟ್ಕೊಳ್ರಿ. ರಾಜ್ಕುಮಾರ ಅಂದೆ. ಅಮ್ಮ ಬಂದೆ ರಾಜ, ಹೇಳಪ್ಪ. ನಾನು ಹೊರಗೆ ಹೋಗ್ತಾ ಇದ್ದೀನಿ, ನನ್ನ ಕೆಲಸ ಆಯ್ತಾ? ಅಂಥ ಕೆಲಸ ಏನೂ ಇಲ್ಲಪ್ಪ. ಅದೇ ಹೊರಗಡೆ ಒಂದು ಬೋರ್ಡ್ ಹಾಕಿದ್ದೀವಲ್ಲ, ಆರ್ತಿ ಕೇಟರಿಂಗ್ ಸರ್ವಿಸಸ್, ಅದನ್ನು ಬಿಚ್ಚಿಟ್ಬಿಡು. ಏನಾಯ್ತು ಅಜ್ಜಿ, ಏನಾಯ್ತು? ಯಾಕಲ್ಲ ನಗ್ತಾ ಇದ್ದೀರಾ? ಆಕ್ಚುಲಿ ಆದ್ಯ ಸ್ವಲ್ಪ ಕಿತಾಪದ ಕೊಟ್ಟು ಕ್ವಾಟ್ಲೆ ಮಾಡಿದ್ಲು, ಆದ್ರೂ ಚೆನ್ನಾಗಿ ನಿದ್ದೆ ಬಂತು. ನಿದ್ದೆ ಮಾಡಿದೆ ಅಂತ ಸುಮ್ಮನೆ ಶೋ ಆಫ್ ಮಾಡ್ಬೇಡ, ಎಲ್ರಿಗೂ ಗೊತ್ತಾಗ್ತಿದೆ. ಏನು
ನಾನು ಯಾವ್ದಕ್ಕೂ ಎದುರಲ್ಲ. ನಾನು ರಾಜಾರೋಷವಾಗಿ ತಾನೆ ನಿಮ್ಮೆಲ್ರ ಮುಂದೆ ಮದುವೆ ಆಗಿದ್ದು. ನಾನು ಯಾವ್ದಕ್ಕೆ ಎದುರ್ಬೇಕು? ನನ್ಗೆ ಯಾವ್ದ್ರ ಬಗ್ಗೆನೂ ಭಯ ಇಲ್ಲ. ಅಯ್ಯೋ ಕೂಲ್ ಕೂಲ್, ಯಾಕೆ ಇಷ್ಟು ಎಕ್ಸೈಟ್ ಆಗ್ತಿದ್ಯಾ? ಹೌದಲ್ವಾ, ಸ್ವಲ್ಪ ಎಕ್ಸೈಟ್ ಆಗ್ಬಿಟ್ಟೆ. ಇದು ವೇದಾಂತ್ ಜಾಗ. ಅಮೂಲ್ಯ ಬಾ, ನಂದು ತಿಂಡಿ ಆಯ್ತು, ಇಲ್ಲೇ ಕುತ್ಕೊಂತೀನಿ. ಇಲ್ಲ ಅಣ್ಣ, ಕುತ್ಕೊಂತೀನಿ. ಇಲ್ಲಿ ಬಾ, ಪರವಾಗಿಲ್ಲ, ಕೂತ್ಕೋ. ನಿಮ್ಮಣ್ಣ ದುಬೈನಲ್ಲಿ ಅಲ್ವಾ ಇರೋದು? ಹೌದು ಅತ್ತೆ, ಡ್ಯಾಡ್ದೇ ಅಲ್ಲೊಂದು ಕಂಪ್ನಿ ಇದೆ. ಅಣ್ಣ ಅದನ್ನ ನೋಡ್ಕೋತಿದ್ದಾನೆ. ಇವಳು ಅಲ್ಲೇ ಹೋಗ್ಬೋದು, ಅದು ಬಿಟ್ಟು ಇಲ್ಲಿ ಸ್ಯಾಲ್ರಿ ವರ್ಕ್ ಮಾಡ್ತಾ ನಮ್ಮ ತಲೆ ತಿಂತಿದ್ದಾಳೆ. ವಿಕಿ, ಏನಾದ್ರೂ ಹೇಳಿದ್ಯಾ? ಅಷ್ಟು ದೊಡ್ಡ ಕಂಪ್ನಿ ಓನರ್ ಮಗಳಾದ್ರೂ ವರ್ಕ್ ಎಕ್ಸ್ಪೀರಿಯನ್ಸ್ಗೋಸ್ಕರ ದುಡಿತಿದ್ದಾಳಲ್ಲ, ಅದಕ್ಕೆ ಹೇಳಿದೆ. ಕೇಟ್ರಿಂಗ್ ಬಗ್ಗೆ ವಿಚಾರಿಸ್ತಾರೆ, ಅವಾಗ ಇನ್ನೂ ಬೇಜಾರಾಗುತ್ತೆ ಅಂತಾರೆ. ಈ ಮನೆ ಕಷ್ಟನೆಲ್ಲ ನನ್ನಿಂದ ಸಾಲ್ವ್ ಮಾಡೋದ್ರ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಆದ್ರೆ ನನ್ನ ಪರಿಸ್ಥಿತಿ ಇವ್ರಿಗಿಂತ ಕೆಟ್ಟಾಗಿದೆ. ಎಲ್ಲ ಇದ್ದು ಏನು ಇಲ್ದೇ ಇರೋ ನಾನು. ಹಾಗಂತ ನನ್ನ ವೇದನ್ ತಮ್ಮ ಅನ್ನೋ ವಿಚಾರ ಮಾತ್ರ ಯಾವುದೇ ಕಾರಣಕ್ಕೂ ಇವ್ರಿಗೆ ಗೊತ್ತಾಗಬಾರ್ದು. ಗೊತ್ತಾದ್ರೆ ಅಣ್ಣ ಖಂಡಿತ ನನ್ನ ಇಲ್ಲಿ ಇರೋಕ್ಕೂ ಬಿಡೋದಿಲ್ಲ. ಇವ್ರಿಗೆ ಉಪಕಾರ ಮಾಡೋ ಶಕ್ತಿ ಅಂತೂ ನಂಗಿಲ್ಲ, ಆದ್ರೆ ಅಪಕಾರ ಮಾತ್ರ ಮಾಡಬಾರ್ದು. ನಾನು ಅಣ್ಣನ ಬಗ್ಗೆ ಮಾತಾಡ್ಕೊಂಡಿದ್ದು ಇವ್ರಿಗೆ ಕೇಳಿಸ್ಬಿಡ್ತಾ?
ನಾನು ನಿಮ್ ಬಿಟ್ಟು ಎಲ್ಲೋ ಈಗ ಮೊದ್ಲಿನ ತರ ಅಲ್ಲ, ನೀವು ಆಫೀಸಿಂದ ಬರ್ತಿದ್ದಂಗೆ ನಾನು ನಿಮಗೆ ಸಿಗ್ತೀನಿ, ನಿಮ್ ಜೊತೆಲೇ ಇರ್ತೀನಿ. ಇಲ್ಲಾಂದ್ರೆ ಯಾರು ಏನು ಕೇಳಲ್ಲ ಅಲ್ವಾ? ನಾನು ಮಾಡಿದ್ ಸರಿಯಾಗಿದೆ ತಾನೇ? ಆದ್ರೆ ನಿನ್ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ನಿರ್ಧಾರ ಮಾಡಿಲ್ಲ ಅಲ್ವಾ? ಚಚೆ, ನಾನು ಯಾಕೆ ಹಾಗೆಲ್ಲ ಮಾಡ್ತೀನಿ? ನನ್ನ ಹತ್ರ ದುಡ್ಡು ಇದೆ ಕಣೆ. ಇದ್ರೆ ಒಳ್ಳೇದು, ಇಲ್ಲ ಅಂತಂದ್ರೆ ನನಗೆ ಕೇಳು, ನಂಗೆ ಆಫೀಸಲ್ಲಿ ಕಮ್ಮಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಲೋನ್ ಸಿಗುತ್ತೆ, ನೀನೇನು ಯೋಚನೆ ಮಾಡ್ಬೇಡ. ಸರಿನಮ್ಮ. ಹೋಗಿ ನೀವು ಆಫೀಸಿಗೆ ಲೇಟ್ ಆಗಿದ್ರು ಏನ್ ನಿಮ್ದು? ಹೋಗಿ ಹೋಗಿ. ಅಯ್ಯೋ ಮತ್ತೆ ಏನ್ ನಿಮ್ದು? ಅದು ನನ್ನ ಶೂಸು. ಶೂಸ್ ಎಲ್ಲ ಹೊರಗಡೆನೆ ಇದೆ, ಹೋಗಿ ಹೋಗಿ. ಆರ್ತಿ ಬಾ. ನೀನು ನನ್ನ ಅತ್ತೆ ಅಂತಾನೆ ಕರಿಬೇಕು ಅಂತೇನಿಲ್ಲ, ಇನ್ಮೇಲೆ ಇದೇ ನಿನ್ ಮನೆ ಅಲ್ವಾ, ಅಮ್ಮ ಅಂತ ಕರಿ. ಯಾವಾಗ್ಲೂ ಬರೀ ಇದ್ರದೇ ಚಿಂತೆ ಅಲ್ವಾ? ಏನೇ ಗಿಟ್ಟಿತ್ತ ನಿಂಗೆ ಇದ್ರಿಂದ? ಎಲ್ಲದ್ರಲ್ಲೂ ಏನಾದ್ರೂ ಗಿಟ್ಬೇಕು ಅಂತಾನೆ ಮಾಡ್ಬೇಕಾ? ಅಷ್ಟಕ್ಕೂ ನಾನ್ ಡಿಫ್ರೆಂಟ್ ಆಗಿ ಕ್ರಿಯೇಟಿವ್ ವಿಡಿಯೋ ಮಾಡಿದ್ರಿಂದಾನೆ ಇಷ್ಟೆಲ್ಲ ಫಾಲೋವರ್ಸ್ ಇರೋದು, ತಿಳ್ಕೊ. ಸರಿ ಹೋಯ್ತು, 3 ಹೊತ್ತು ಇದನ್ನೇ ಮಾಡ್ತಾ ಇದ್ರೆ ನಿಂತರ್ದವ್ರೆ 3 ಹೊತ್ತು ಟೈಮ್ ವೇಸ್ಟ್ ಮಾಡೋರು ನಿನ್ ಪ್ರೊಫೈಲ್ ನೋಡಿ ಲೈಕ್ ಹೊತ್ತು ತರ್ತಾರಷ್ಟೇ. ಅದನ್ನೇ ದೊಡ್ಡ ಸಾಧನೆ ಅನ್ನೋ ತರ ಹೇಳಕ್ ಬಂದ್ಬಿಟ್ಲು. ಏಯ್, ಬರ್ಗರ್ ಇಷ್ಟ ಇಲ್ಲ ಅಂದ್ರೆ ಒಣಗ್ ಚಪಾತಿ ತಿನ್ನು, ಅದ್ಬಿಟ್ಟು ಬರ್ಗರ್ ಹಾಗೆ ಹೀಗೆ ಅಂತ ಲೂಸ್ ಕಮೆಂಟ್ ಎಲ್ಲ ಮಾಡಕ್ ಹೋಗ್ಬೇಡ. ಆಮೇಲೆ ಬರ್ಗರ್ ಟೇಸ್ಟ್ ಗೊತ್ತಿರೋರು ಪಕ್ಕ ಪಕ್ಕ ಅಂತ ನಕ್ಬಿಡ್ತಾರಷ್ಟೇ. ಏನೇ ಮಹಾ ಚೆನ್ನಾಗಿರೋದು, ಯಾರು ಕಷ್ಟಪಟ್ಟು ಮ್ಯೂಸಿಕ್ ಮಾಡಿರೋದಕ್ಕೆ ನೀವು ಮೂತಿ ಹೊರಗೆ ಮಾಡಿದ್ರೆ ದೊಡ್ಡ ವಿಷಯನಾ? ಅದನ್ನ ಸಣ್ಣ ಮಗನು ಮಾಡುತ್ತೆ ಕಣೆ, ಸುಮ್ಮನೆ ಬಿಲ್ಡಪ್ ಕೊಡ್ಬೇಡ. ದಮ್ಮಿದ್ರೆ ನೀನು ಮಾಡು ನೋಡೋಣ. ನಿನ್ ವಿಡಿಯೋಗೆ ಅದೆಷ್ಟು ಲೈಕ್ಸ್ ಬರುತ್ತೆ ಅಂತ ನಾನು ನೋಡೇ ಬಿಡ್ತೀನಿ. ಚೈಲ್ಡ್ ಚಪಾತಿಗಳ ಜೊತೆ ಚಾಲೆಂಜ್ ಮಾಡಕ್ಕೆ ನಾನೇ ನಿಂತರ ಲೂಸಾ? ಹೋಗಲೇ ಈ ವಿಲ್ ದೆವ್ವ ಅಲ್ಲಿಗೆ ನೀನ್ ತಾಕತ್ತಿಲ್ಲ ಅಂತ ಒಪ್ಪಳ ಹಳೆ ಬುಕ್ಕಿ.